ಆಯಿ ಜ್ಯೂಸ್ ತಂದಾಳ ಮಮ್ಮಿ ನೋಡು ಮಮ್ಮಿ ಆಯಿ ಜ್ಯೂಸ್ ತಂದ ಎಲ್ಲೈತದ ಜ್ಯೂಸ್ ಎಲ್ಲೈತಪ್ಪಜಿ ಜ್ಯೂಸ್ ಅನ್ನೋದು ಇವತ್ತಿರಿ 5 ರೂಪಾಯಿ ಕೊಂಡ್ರಿ ನಾಳೆಗೆ ಲಕ್ಷ್ಮಿಗೆ ಹೊಸ ಇವತ್ತಿನ ಬೇಕ್ರೆ ಯವ್ವ ನಾಳೆ ಕಟ್ಟಿನ ಸಾರು ಗಲ್ಲೆಲ್ಲ ಮಾಡಿಬಿಡು ಮಮ್ಮಿ ಇಲ್ಲೇ ಮಾಡುವ ನಾನು ಸೇವೆ ಆಗ್ತೀರಿ ಈಗ ಏನು ಅದು ತಗೊಂಡು ಸುಮ್ಮನಿರು ಸರಿ ನಿನ್ನ ಹೆಸರೇನಪ್ಪಜಿ ನಿನ್ನ ಹೆಸರೇನು ಹಾಂ ಹೆಂಗೆ ಬೇಡ್ತಾ ನೋಡ್ರಿ ಅಮ್ಮಿ ಕಲಾ ಅಂತೇಳಿ ಮನ್ಯಾಗ ಇದ್ದು ತಿನ್ನಂಗಿಲ್ಲ ಹಾಯ್ ಫ್ರೆಂಡ್ಸ ಗುಡ್ ಮಾರ್ನಿಂಗ್ ನೋಡ್ರಿ ಎಲ್ಲರೂ ಹೆಂಗದಿರಿ ನಾವು ಆರಾಮದಿರಿ ಅಂದ್ಕೊಂಡು ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡಕತ್ತೀನಿ ತಂಬತ್ತೈತಿ ಯಾಕಂದ್ರೆ ಮಳೆಗೆ ಮ್ಯಾಗ ಹೋಗಿ ಕೌದಿ ಒಣಕ್ಕೆ ಬಂದ ನೋಡ್ರಿ ಓಂಕಾರ ಮತ್ತು ಶ್ರೀ ಇಬ್ಬರು ಶೋ ಮಾಡಿರ್ತಾರಲ್ಲ ಬಂದ ಚೂರು ಮಾತಾಡಂಗೆ ಇಲ್ರಿ ನನ್ನ ಮಗ್ಗ ಏನು ತೆಬಿಸಿ ಬಿದ್ದು ಬಿಡ್ತಾನೆ ಚೂ ನೋಡ್ರಿ ಈಗ ಅವ್ನು ಮಲಗಿಸಿದೆ ಮತ್ತು ಊಟ ಮಾಡಿದ್ರಾಗ ಎಷ್ಟು ಟೈಮ್ ಇದೆ ತನಗೆ ಗೊತ್ತಿಲ್ಲ ನಾಷ್ಟ ಮಾಡಿಟ್ಟೇನೆ ಇನ್ನೂ ನಾನು ಮಾಡಿಲ್ಲ ಸರಿನೂ ಮಲ್ಕೊಂಡು ಇವಾಗೂ ಎರ್ದೀನಿ ಫ್ರೆಂಡ್ಸ ಓಂಕಾರಿಗೂ ಎರ್ದೀನಿ ಅಲ್ಲಿ ಹೋಗಿಂದ ಎರ್ದಿಲ್ಲ ತಲೆನೂ ತಗೊದಿದ್ದಿಲ್ಲ ಮತ್ತು ಸಿಕ್ಕಾಪಟ್ಟೆ ನಿನ್ನೆ ಬಸ್ಸಿನೊಳಗೆ ಭಾಳ ಬಿಸಿ ಆಗಿಬಿಟ್ಟಿತ್ತು ನಿನ್ನೆ ಬಂದ ತಕ್ಷಣ ಜಳಕ ಮಾಡಿ ಬಂದರೂ ಕೂಡ ಇವತ್ತೆಲ್ಲರೂ ತೆಗೆ ತಗೊಂಡ್ವಿ ಮತ್ತು ನಾಳೆಗೆ ಶುಕ್ರವಾರ ಒಲ್ಲೆ ಅಂತಂದೆ ಮಮ್ಮಿ ಇದ್ರೆ ಇವತ್ತು ತಕ್ಕೋ ಸ್ವಚ್ಛಗೆ ಮತ್ತು ನಾಳೆ ಎಣ್ಣೆ ಹಚ್ಕೊಂಡು ನೀರು ಹಾಕ್ಕೊಳಕತ್ತಿ ಅಂತಂದ್ರೆ ಆಯ್ತು ಸರಿ ಅಂತಂದೆ ಈಗೇನೈತಿ ನಾಷ್ಟ ಉಪ್ಪಿಟ್ಟು ಮಾಡೀನಿ ಬಿಳಿ ಉಪ್ಪಿಟ್ಟು ಬರ್ರಿ ನಿಮಗೆ ತೋರಿಸ್ತೀನಿ ಅಂತ ಮಮ್ಮಿ ಏನೈತಿ ಬಟ್ಟೆ ತೊಳ್ಯಾಕತ್ತಾರ ನೋಡ್ರಿ ಅಳಕಾಗ ಉಪ್ಪಿಟ್ಟು ಮಾಡೀನಿ ಈ ಸದ್ ನಾನು ಹಾಕ್ಕೊಂಡು ತಿಂದು ಮತ್ತೇನೈತಿ ಮಮ್ಮಿ ಯಾವಾಗಾರ ತಿನ್ಲಾಕ ಯಾಕಂದ್ರೆ ಇಬ್ಬರು ಎದ್ಬಿಟ್ರೆ ಇದನ್ನು ಮಾಡೋಕ್ಕಾಗಲ್ಲ ತೂಗಬೇಕಾಗುತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಎರ್ದಿವಿ ಒಂದು 2 ತಾಸಾರ ಮಲ್ಕೋಬೇಕಾ ಅವ್ರು ಇಟ್ಟಿಡ್ಕೈ ಹೇಳಕತ್ತಾರ ಇನ್ನೊಂದು ಏನಪ್ಪ ಅಂತಂದ್ರೆ ಸಿಕ್ಕಾಪಟ್ಟೆ ಕುದಿ ಐತೆ ನೋಡ್ರಿ ಇಲ್ಲಿಂದ ಹೋಗೋ ಟೈಮ್ದಾಗ ಏನು ತಂಡಿ ಅಂತಿದ್ವಿ ಇವಾಗ ಏನಿಲ್ಲ ಅಷ್ಟು ಕುದಿ ಅನಿಸುತ್ತೆ ಏನು ಮಳೆ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಮಾಡೋದಂಗೆ ಆಗೈತಿ ಆದರೆ ಕುದಿ ಮಾತ್ರ ಭಯಂಕರ ಕುದಿ ಐತ್ರಿಪ್ಪ ನೀ ಸಾಕಾಗೋದು ಅಷ್ಟು ಕುದಿ ಐತಿ ಎಷ್ಟು ತಣ್ಣೀರು ಹಾಕೊಂಡ್ರು ಏನೂ ಇದನ್ನ ಅನ್ಸಂಗಿಲ್ಲ ತಣ್ಣೀರು ಹಾಕೊಳಕ್ಕೆ ಮೈ ಒಲ್ಲೆ ಅನ್ಸುತ್ತೆ ಆದ್ರೆ ಯಾಕಂತಂದ್ರೆ ಅದು ಜಳ ಒಂಥರ ಸಂಕಟ ಐತಿ ತಣ್ಣೀರು ಹಾಕೊಂಡ್ರೆ ಸಮಾಧಾನ ಆಗೋದಲ್ಲ ತಣ್ಣೀರು ಹಾಕೊಳಕ್ಕಾಗಲ್ಲ ಮೈಗೆ ಮಾಡೈತಿ ಹೊರಗಡೆ ಇದೆಲ್ಲ ವಾತಾವರಣ ಮಾತ್ರ ಅಷ್ಟು ಜಳ ಬೆವರು ಕೂಡ ಕಿತ್ತಿ ಬರೋಂಗೆ ಜಳ ಐತಿ ನೋಡ್ರಿ ಮಾಡ್ತೀನಂತ ಮೊದಲು ನಾಷ್ಟ ಮಾಡಿ ಮತ್ತು ನಾನು ನಿಮಗೆ ಸಿಗ್ತೀನಂತ ಫ್ರೆಂಡ್ಸ ನೋಡ್ರಿ ಇಲ್ಲಿ ನಮ್ಮ ಓಂಕಾರ ಏನು ಮಾಡಾಕ್ತಾನಂತ ಹೇಳಿ ಓಂ ಭಯ್ಯ किधर है इधर देखो ओमो आ जाओ इधर क्या खा रही है बाबू ನಮ್ಮ ಓಂಕಾರ ರೀ ಊದ್ಗಾಳಿ ತೊಗೊಂಡನ ಹಳೆ ಊದ್ಗಾಳಿ ಅದ್ರೊಳಗೆ ಮತ್ತು ಒಲೆಗೆ ಇಟ್ಟರು ಉದಿರ್ತೀವಲ್ಲ ಫುಲ್ ಬುದಿ ಅನ್ನಂಗಿತ್ತು ಅದನ್ನು ತಿನ್ನಾಕತ್ತಿದ್ದ ಮತ್ತು ಕೈ ತೊಳ್ಕೊಂಡು ಇಲ್ಲಿ ಕರ್ಕೊಂಬಂದಿನಿ ನೋಡ್ರಿ श्री ओंकार इधर देखो बाबू आ जाओ इधर आ जाओ ನಮ್ಮ ಒಮ್ಮಗ ಅಜಾವ್ ಅಂದ್ರೆ ಗೊತ್ತಾಗತ್ತೈತಿ ನೋಡ್ರಿ ಬಾ ಅಂಥೇಳಿ ಓಂಕಾರ್ ಮ್ಯೂ ಮಮ್ಮಿ ಫ್ರೆಂಡ್ಸ ಇವತ್ತ ಸಂತಿಗೆ ಹೋಗ್ಯಾರ ಬಂದಿಂದ ಕಾಯಿಪಲ್ಲೆ ಎಲ್ಲ ತೋರಿಸ್ತೀನಂತ ನಿಮಗೆ ಮುದ್ದೆ ಬಳಕೆ ಹೋಗ್ಯಾರ ನೋಡ್ರಿ ಫುಲ್ಲು ಬೇಸ್ರಾಗ್ಯದಂದಿದ್ಲು ಬೇಸ್ರಾಗ್ಯದಂತಂದ್ರೂ ಕೂಡ ಮುದ್ದೆ ಬಳಕೆ ಹೋಗ್ಯಾರ ಸಂತಿಗೆ ಬೇಕೇ ಬೇಕು ನಾಳೆಗೆ ಸುಮ್ಮ ಹೆಂಗಾರ ಅಡ್ಜಸ್ಟ್ ಮಾಡ್ತೀವಂತೇನಿಲ್ಲ ಬೇಕೇ ಬೇಕು ನೋಡ್ರಿ ನಮ್ಮ ಅಮ್ಮ ಗುಂಡು ಕುಂದಿರ್ತಾನ ಅಂತೇಳಿ ಅವಂದೇ ವಿಡಿಯೋ ತೊಗೊಳಕತ್ತೀನಿ ಅವೇನು ಕುಂದ್ರಾಕತ್ತಿಲ್ಲ ಏನು ಅದು ತಗೊಂಡು ಸುಮ್ಮನಿರು ಸರಿ ನಿನ್ನ ಹೆಸರೇನಪ್ಪಜಿ ನಿನ್ನ ಹೆಸರೇನು ಹಾಂ ಹೆಂಗೆ ಬೇಡ್ತಾ ನೋಡ್ರಿ ಅಮ್ಮಿ ಕಲಾ ಅಂತೇಳಿ ಮನ್ಯಾಗ ಇದ್ದು ತಿನ್ನಂಗಿಲ್ಲ ಮಂದಿ ಹುಡುಗರು ಏನಾರು ಹಿಡ್ಕೊಂಡ್ರೆ ಅಮ್ಮಿ ಕೊಲ ಅಂತ ತಿನ್ನಕ್ಕಲ್ಲ ಸುಮ್ಮ ಹಿಡ್ಕೊಂಡು ಚೆಲ್ಲ ಅದೊಂದು ಒಂಥರ ನಮ್ಮ ಶ್ರೀ ಚಟ ಅದು ಮನ್ಯಾಗ ಸಾಮಾನು ಇದ್ರೆ ತೊಗೊಂಡು ಆಡ್ಲಾರ್ದು ರೊಕ್ಕ ಕೊಡ್ತೀನಿ ತೊಗೊಂಬರ್ತಿ ಹಾಂ ಕೈಯಾಗ ರೊಕ್ಕ ಕೊಡ್ತೀನಿ ತೊಗೊಂಬರ್ತಿ ಶ್ರೀ ಅಲ್ಲಿ ಬಸ್ನ್ಯಾಗ ಮಂಕಿ ಬಂದಿತ್ತಲ್ಲ ಮಂಕಿ ಬಂದೇನು ಹಿಡ್ಕೊಂಡು ಹೋಗ್ತೈತಿ ನಿನ್ನ ಹೆಸರೇನು ನೋಡ್ರಿ ಮೇಡಮ್ದಾಗ ಒಟ್ಟ ಮಾತಾಡ್ಸರಿ ಕಡೆ ಸರಿ ನನ್ನ ಜೊತೆ ಮಾತಾಡ್ಸರಿ ನೀವು ಎಲ್ಲಿ ಅಕ್ಕ
ಅಕ್ಕ ಅಕ್ಕ ಕೊಟ್ರ ಕುರ್ಕುರಿ ಸಿಕ್ತ ನನಗೆ ಹೊಂಟಾಡಕ್ಕೆ ಲಕ್ಕುಮಿ ಹೊಂಟಾವಳ ಅಂಗಡಿಗೆ ಹೊಂಟಾವಳು ಲಕ್ಕುಮಿ ಅಂಗಡಿಗೆ ಹೊಂಟಾವಳು ಲಕ್ಕುಮಿ ಅಂಗಡಿಗೆ ಹೊಂಟಾವಳು ಅಂಗಡಿಗೆ ಹೊಂಟಿಲ್ಲ ನೀ ನಮ್ಮ ಸ್ತ್ರೀಗೆ ಏನಾರು ಕೊಡಿಸ್ತೀರಾ ತಡಿ ರೊಕ್ಕ ಕೊಡ್ತೀನಿ ತಡಿ ಕಟ್ಟಾಸಿದ ನೋಡ್ರಿ ಹೋಗಿ ಅದನ್ನ ಬೆನ್ನೆನೆ ಮೆಮ್ಮಿ ಅಂತೇಳಿ ನಿಮ್ಗೆ ಮೆಹಂದಿ ಹಚ್ಕೊಂಡಿ ಅಂತ ಹೇಳಿದ್ನಲ್ಲ ಅದ್ರದ್ದು ಕೂದಲು ಹೆಂಗಾಗ್ಯಾವ ಅಂತೇಳಿ ನನ್ನ ಖುಷಿನೇ ಅದನ್ನು ಅನ್ಭವಿಸ್ಲಿಲ್ಲ ಅಂತ ಹೇಳಿದ್ನಿ ಯಾರಲ್ಲ ಆಕಿ ಚರ ಯಾರ ಅವಳಿ ನೋಡ್ರಿ ಮೇನ್ ಕೂದಲೇನು ಕೆಂಪಾಗ್ಯಾವು ಉದುರಾಗ್ಯಾವು ಚಂದಾಗ್ಯಾವು ಶೈನಿಂಗ್ ಆಗ್ಯಾವು ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ನನಗೇನು ಫರಕ್ ಬಿದ್ದಿಲ್ಲ ಅಂತ ನನಗೆ ಅನ್ಸುತ್ತೆ ಆದ್ರೆ ಶೈನಿಂಗ್ ಕಾಣಕತ್ತಾವ ಅಂತೇಳಿ ನಮ್ಮ ರತ್ನಕ್ಕ ಅಂದ್ಲ ಸಿಕ್ಕಾಬಿಟ್ಟು ಮೊದಲೇ ತೆಲ್ ತಗೊಂಡು ಕೂದಲ ತಲೆ ಬಚ್ಕೋಬೇಕ್ರಿ ಓಂಕಾರ ಮಕ್ಕೊಂಡಾನ ಹೇಳಿದ್ರಲ್ಲ ನೀನ ಅಂದ್ಯಲ್ಲ ಫ್ರೆಂಡ್ಸ್ ನೋಡ್ರಿ ಟೈಮ್ ಎಷ್ಟು ಐತಿ 8 ಗಂಟೆ ಮಮ್ಮಿ ಬಂದು 1.5 ತಾಸು ಮ್ಯಾಗತಿ ಈಗ ಮಮ್ಮಿ ಹೋಗಿ ಬಂದೆ ಹೋಗೋದ ಸಂಜೆನ 4:00 ಹೋಗ್ಯಾರ ಮಂದಿ ಬಂದಿದ್ರು ಮಾತಿನ ಚಟುವಟಿಕೆ ನಡೆದಿತ್ತು ಆಯಿ ಜ್ಯೂಸ್ ತಂದಾಳ ಮಮ್ಮಿ ನೋಡು ಮಮ್ಮಿ ಆಯಿ ಜ್ಯೂಸ್ ತಂದ ಎಲ್ಲೈತದ ಜ್ಯೂಸ್ ಎಲ್ಲೈತಪ್ಪಜಿ ಜ್ಯೂಸ್ ಅನ್ನೋದು ಇಷ್ಟು ಶಟಾಂಬ್ರ ಕಲ್ತಾನ ಈಗಿವ ನಾಳೆ ರಂಗೋಲಿ ಹಾಕ್ತಾರೆ ಇದು ಎಷ್ಟು ಕಲರ್ ಐತಿ ಹೇಳ ಸೃಷ್ಟಿಕ 1 2 3 4 5 6 7 8 9 10 11 12 15 ರೂಪಾಯಿ ಒಂದು ಕಾಯಿ ನೋಡ್ರಿ 10 ರೂಪಾಯಿ ಕೊತ್ತಂಬರಿ ಕೊತ್ತಂಬರಿನ ಬರ್ರಿ ಅದು ಇದೇನು ಪಾಲಕ್ ನೋಡ್ರಿ 30 ರೂಪಾಯಿ ಕಿಲೋ ಟಮಾಟಿ ನೋಡ್ರಿ 30 ರೂಪಾಯಿ ಕಿಲೋ 10 ರೂಪಾಯಿಗೆ ಎರಡು ಅಂದ್ರೆ 3 ಮಾಡಿ ನಿಂಬೆ ಹಣ್ಣು ತಂದೀನ್ರಿ 6 ರೂಪಾಯಿ 20 ರೂಪಾಯಿ ಏನೇ ಇಲ್ಲದಾವು 10 ನಾಳೆ ಪೂಜೆ ಹಾಕ್ಬೇಕಲ್ರಿ 10 ರೂಪಾಯಿ ಒಂದು ಸೇಬು ನೋಡ್ರಿ ಸಂತ್ರ ಮೋಸಂಬಿ ನಾವ ಬಿಡೋದಿಲ್ಲ ತಿನ್ನಾಕಂತೇಳಿ ಒಂದು ಕಾಯಿ 15 ರೂಪಾಯಿ ಒಂದು ಕಾಯಿ ಮ್ಯಾಗ ಇಡಾಕ್ಬೇಕು ಇದು 20 ರೂಪಾಯಿ ನೋಡ್ರಿ ಎಲ್ಲ ಇರ್ತಾವ್ರಿ ಇದ್ರ ಗುಡಿ ಸಾಮಾನು ಅಂತ ನಿಮ್ಗೂ ಗೊತ್ತು ನೀವು ತರ್ತೀರ ಇದನ್ನ ತಂದು ಬಿಟ್ಟಿನ್ರಿ ಎಲ್ಲಿ ಕುಲ ತರಕೋಲಿ ಅಂತೇಳಿ ಇವು ಬಳಿ ತಂದೀನ್ರಿ ಪೂಜಾಕ್ ನೋಡ್ರಿ ಇವು ಟಿಕ್ಳಿ ಬೇಕಾಗಿದ್ದು ರೀ ನನಗೆ ಟಿಕ್ಳಿ ಕಲಸ ಆಗಿತ್ತು ಇದು ಟಿಕ್ಳಿ ತಡೀರಿ ಇದು ಯಾವಾಗಾರ ನಮ್ಮ ಸುಜಾತ ರತ್ನ ಬಂದ್ರೆ ಹಚ್ಕೊಂತಾರೆ ಇದು ನಂದು ಅವ್ರಿಗೆ ತಂದಿದ್ರೆ 5 ರೂಪಾಯಿ ಕೊಂದ್ರಿ ನಮ್ಮ ಸೈಜಿಂದ ಒಂದು ತರಬೇಕಿತ್ತು ಇವತ್ತಿರಿ 5 ರೂಪಾಯಿ ಕೊಂದ್ರಿ ನಾಳೆಗೆ ಲಕ್ಷ್ಮಿಗೆ ಹೊಸ ಇವತ್ತಿನ ಬೇಕ್ರೆ ನೀವು ಕೂಟ್ಗಳು ಕಜ್ಜ ನೋಡ್ರಿ ಬದ್ನಿಕಾಯಿ ತಂದಿಲ್ವಾ ಮೇನು ಅಲ್ಲ ನಿನ್ನ ಸೈಜು ತಂದಾಗಿದ್ವಿ ಮತ್ತೆ ಇವತ್ತು ಎಲ್ಲರ ಸೈಜು ಹುಡುಕಿ ನೆನಪು ಮಾಡ್ತೇನೆ ನಿನ್ನ ಸೈಜು ಹೌದಾ ಅಲ್ಲ ನಿನ್ನ ಸೈಜು ಇವು ಇಲ್ಲಿಗೆ ಬಂದಾಗ ನೀವು ಸರುಗ ಸೃಷ್ಟಿಗೆ ಬರ್ತಾವ ಅಂತ ಹೇಳ್ತಾನಿನ್ರೆ ಇವು ರತ್ನ ಸುಜಾತ ಬಂದ್ರೆ ಬರ್ತಾವ್ರಿ ಇವು ನನಗೆ ನೋಡ್ರಿ ನಮ್ಮ ಸೈಜು ನಾಳೆ ಶ್ರಾವಣ ಶುಕ್ರವಾರ ಮಾಡಾಕ್ರಿ ಇದಿಷ್ಟೆಲ್ಲ ತಂದಿದ್ದೀಗ ಅವಾಗೆಲ್ಲ ಎಲ್ಲ ಥರದ ಹಣ್ಣು ಈ ಕಾಲು ಎಂಥದ್ದು ಬಂದೈತೆ ಕಾಲು ಮನೆ ಎಂಥದ್ದು ಬಂದೈತೆ ಗೊತ್ತಿಲ್ರಿ ಏನು ದೀಪಾವಳಿಯಾಗ ಹಣ್ಣು ಅಷ್ಟು ಭಾಳ ಇರ್ತಾವೇನ್ರಿ ಈಗ ಒಟ್ಟ ಹಣ್ಣಿಲ್ರಿ ಇಟ್ಟಿಟ್ಟು ಅದಾವ್ರಿ ಸೇಬುಕಾಯಿ 15 ರೂಪಾಯಿ ದಾಳಂಬ್ರಿ ಯಾಕಾರ ತಿನ್ಬಾರ್ದ್ರಿ ಮನೆಗೆ ತಂದಿಂದ ಪೂಜಾಕಂತ ತರದ್ರಿ ಅಂತ ದಾಳಂಬ್ರಿ 10 ರೂಪಾಯಿ ಒಂದು ದ್ವಾಮರ್ ಕರೆಂದ್ರ ದ್ವಾಮರ್ 10 ರೂಪಾಯಿ ಒಂದು ಎಲ್ಲ ಲಕ್ಷ್ಮಣ ಕಾಯ್ತಾಳ್ರೆ ಇರ್ಲಾರ್ದು ಏನ್ ಮಾಡ್ಬೇಕಂತೇಳಿ ನಮಗೂ ಅಡ್ಡಾಡೋದು ಭಾಳ ಆಗ್ಲಿಲ್ರಿ ಸಿಕ್ಕಲ್ಲಿ ಏನ್ ಸಿಗುತ್ತ 30 ರೂಪಾಯಿ ನೋಡ್ರಿ ಟಮಾಟಿ 10 ರೂಪಾಯಿ 20 ರೂಪಾಯಿ ಇದ್ದು ರೀ ಎದ್ದಕ್ಕೂ ಬೇಡ್ರಿ ಹಂಗಿದ್ದು ಈಗ ಇವ್ನ 10 ರೂಪಾಯಿ ನೋಡಿ 20 ರೂಪಾಯಿ 30 ರೂಪಾಯಿ ರೀ ನಾ ಕುಡಿಸ್ತೀನಿ ಸುಮ್ ಕುಡಿ ಈಗ 40 ರೂಪಾಯಿ ಕಿಲೋ ಬಟಾಟೆ ಕುಡಿ ಕೈ ಬಿಡೋದು 4 ರೂಪಾಯಿ ಬಟಾಟೆ 1 ಕಿಲೋ ಆಟೆ ಹಿಡ್ಕೊಂಡು ಕುಡಿ ಬದ್ನಿಕಾಯಿ ಹೆಂಗಿದ್ದು ಬದ್ನಿಕಾಯಿ 30 ರೂಪಾಯಿ ಅರ್ಧ ಕಿಲೋ 20 ರೂಪಾಯಿ ಪಾವು ಕಿಲೋ ಅಂದ್ರೆ 30 ರೂಪಾಯಿ ಕೊಟ್ಟು ಅರ್ಧ ಕಿಲೋ
ಮತ್ತೆ ಕಾಯಿಪಲ್ಲೆ ಬೇರೆ ಏನು ನೀವು ತಂದಿಲ್ಲೋ ಯೋ ಸುಮ್ಮನೆ ಚೌಳಿಕಾಯಿ ಅದಾವ ಅಂತೀವಿ ನಾಳೆಗೆ ನಾಡ್ದೆ 2 ದಿನ ಹಬ್ಬದ ಹೋಗ್ಬಿಡುತ್ತ ಜೂಚು ಚಲಿತ ಚಲಿತ ಗೊತ್ತಿಲ್ಲ ಒರ್ಸಿದ್ಯಪ್ಪ ಶಾಣೆ ಕೂಸಿದ್ಯಪ್ಪ ಜಗ್ಗು ಬಂತ ಇಟ್ಟಿ ಸದ್ಕವಾಗ ನಾಳೆಗೆ ಇದು ವರಮಹಾಲಕ್ಷ್ಮಿ ಹಬ್ಬದ್ದು ಸಂತಿ ನೋಡ್ರಿ ಎಲ್ಲ ಯವ್ವ ನಾಳೆ ಕಟ್ಟಿನ ಸಾರು ಗಲ್ಲೆಲ್ಲ ಮಾಡಿಬಿಡು ಮಮ್ಮಿ ಮುತ್ತೈತನ ಕೇಳೋದು ಎಲ್ಲರೂ ಮಾಡ್ತಾರೆ ಏನು ಮಾಡ್ತಾರೆ ಎಲ್ಲರೂ ಮಾಡ್ತಾರೆ ಯಾರಿಗೆ ಹೇಳ್ಬೇಕನ್ನೋದು ಗೊತ್ತಾಗೋದಂತೀನಿ ಮುತ್ತೈತನಕನ ದರಾವರ್ ಸ್ಯಾರಿ ಯಾರ್ಯಾರಿಗಾರ ಹೇಳಿ ಯವ್ವ ಸಂಗೀರ್ನು ಮಾಡ್ತಾರ ಯಾವ ಸಂಗಿ ಮದ್ರಿ ಸಂಗೀರು ನೀನು ಅವರು ಮಾಡ್ತಾರೆ ಯಾಕನ ಈಕಿನೂ ಮಾಡ್ತಾ ಕಾಸೆಚ್ಚಿದವರು ಮಾಡ್ತಾರೆ ಅವ್ರು ಗೊತ್ತಿಲ್ವಾ ಈಗೇನ್ರ ಮಾಡ್ತಾರ ನಮ್ಮ ಮೊದಲು ಮಾಡ್ತಿದ್ದಿಲ್ಲ ಕೈ ಬಿಡು ಕುಡಿಸಮ್ಮ ಓಕೆ ಕಿಲೋ ತಂದಿನಿ 1 ಕಿಲೋ ತಂದಿನಿ ನೋಡಿ ಗ್ಲಾಸ್ ಹಾಕೊಂಡ್ ಬರ್ತೀನಿ ಸರಿ ಚಲೋ ಅದ್ರಾಗ ಯಾಟಿ ಸಲ ಕಟ್ತಾ ನೋಡಿ ಸದ್ದ ಎತ್ತತ ನಾವು ಬಾಟ್ಲಿ ಹಿಂಗೆ ಎತ್ತ ನಂಗೆ ಎತ್ತನ ನೋಡ್ರಿ ಮಮ್ಮಿ ಸದ್ದೆಲ್ಲ ತೆಗಿತಾರೆ ಇವನ್ನ ತೆಗೆದು ಇವು ಗಟ್ಟೆನು ಇವು ಮೆತ್ತನು 1 ಕಿಲೋ 1 ಕಿಲೋ ಬರೋಬ್ಬರಿ ಆತ ಇದೆಲ್ಲ ತೆಗೆದಿಟ್ಟು ಮತ್ತೆ ಸಿಗ್ತೀನಿರಿಪ್ಪ ನಿಮ್ಗೆ ನೋಡ್ರಿ ಫ್ರೆಂಡ್ಸ ಇವಾಗ ರಾತ್ರಿ ಟೈಮ್ ಆಲ್ಮೋಸ್ಟ್ 11 ಗಂಟೆ ಆಗಕ್ಕೆ ಬಂದೈತಿ ಇವಾಗ ನಾನು ವಿಡಿಯೋ ಮಾಡಕತ್ತೆ ಮಮ್ಮಿ ಮಲ್ಕೊಂಡಾರ ಮಮ್ಮಿಗೆ ಸಿಕ್ಕಾಪಟ್ಟೆ ಸುಸ್ತಾಗಿಬಿಟ್ಟೈತಿ ಊಟನೂ ಕೂಡ ಸರಿ ಮಾಡಿಲ್ಲ ಅದ್ರೊಳಗೆ ಮತ್ತು ನಾಳೆ ವರಮಹಾಲಕ್ಷ್ಮಿ ಹಬ್ಬದ ಸಂತೆ ಅದೆಲ್ಲ ತೊಗೊಂಬಂದು ಕೇಸಿ ಮುದ್ದಾಬಾಗ ಅಷ್ಟೊತ್ತಿಗೆ ನಾನು ವಿಡಿಯೋ ಮಾಡಾಕತ್ತಿದ್ನಿ ಮಂದಿ ಬಂದ್ರು ಅಂತೇಳಿ ಕಟ್ ಮಾಡಿಬಿಟ್ನಿ ಅದು ನಂದು ಮೆಹಂದಿ ಹಚ್ಕೊಂಡಿದ್ದ ಕೂದಲಿನ ವಿಷಯ ಹೇಳ್ಕೋತಾನೆ ವಿಡಿಯೋ ಅರ್ಧಂಬರ್ಧ ಆಗಿಬಿಡ್ತು ಈ ಕಡೆ ನೋಡ್ರಿ ಓಂಕಾರ ಮಲ್ಕೊಂಡನ ನೋಡ್ರಿ ಹೆಂಗೆ ಮಲ್ಕೊಂಡನ ಓಂಕಾರ ಕೂಡ ಹಲ್ಲಿಗೆ ಜ್ವರಕ್ಕೆ ಒಂಥರ ಸೊರಗ್ದಂಗೆ ಆಗಿಬಿಟ್ಟನ ಹಲ್ಲು ಬರಾಕತ್ತಾವು ಹಲ್ಲು 2 ಬಂದಾವ ಇವಾಗ ಆಲ್ಮೋಸ್ಟ್ ಫುಲ್ ಒಂಥರ ಮೈ ಇಳ್ದಂಗೆ ಆಗಿಬಿಟ್ಟೈತೆ ನೋಡ್ರಿ ಫಸ್ಟಿಗೆ ನೋಡೋಕೆ ಹೆಂಗೆ ಅಬ್ಬುಲಿ ಕಣ್ಣಂಗೆ ಕಾಣಿಸ್ತಿದ್ದ ಇವಾಗ ಅರ್ಧಕ್ಕೆ ಮೈ ಇಳಿದು ಬಿಟ್ಟೈತೆ ಅವಂದು ಅವಕ್ಕೂ ಕೂಡ ಮಲಗಿಸ್ಬೇಕಂತ ರೆಡಿ ಮಾಡೀನಿ ಎಲ್ಲ ತೊಗೊಂಡಿನಿ ಮಂಚರದನೇ ಹಾಕೋತೀನಲ್ಲ ಒಂದು 3-4 ಚಡ್ಡಿ ಎಕ್ಸ್ಟ್ರಾ ಇಟ್ಕೋತೀನಿ ಈಗ ಸಂಡಾಸಿನ ಸಂಬಂಧ ಹೇಳಕ್ಕೆ ಬರಲ್ಲ ಹುಡುಗರು ಮೊದಲೇ ಹುಚ್ಚು ವಯಸ್ಸು ಸಂಬಂಧ ಒಂದು 2-3 ಚಡ್ಡಿ ಇಟ್ಕೋತಿದ್ದೆ ನಾನು ಸಂಡಾಸಿನ ಸಂಬಂಧ ನಡೀತಿತ್ತು ಹುಚ್ಚು ಒಯ್ದ್ರು ಆಯ್ತು ಅಂದ್ಬಿಟ್ಟು ತೆಳಗಂತೇಳಿ ಒಂದೊಂದು ದಿನ ನಾನು ಇಟ್ಕೊಂಡಿರ್ಲಿಕ್ಕೂ ಆದ್ರೆ ಇದು ಸಂಡಾಸಿನ ಸಂಬಂಧ ಇಟ್ಕೋಬೇಕು ನೋಡ್ರಿ ಸ್ವಲ್ಪ ಹಂಗೆ ಅದು ತನ್ನಿಂದ ತಾನೇ ಆಗದೇ ಆಗ್ತಿರ್ತೈತಲ್ಲ ಸುಮ್ಮನೆ ಯಾಕಪ್ಪ ಅಂತೇಳಿ ಚಡ್ಡಿ ಹಾಕಿರ್ತೀನಿ ಅದು ತೊಯ್ಯನ ಮತ್ತೊಂದು ಚಡ್ಡಿ ಹಾಕ್ತೀನಿ ಒಂದು 3 ಚಡ್ಡಿ ಎಕ್ಸ್ಟ್ರಾನೇ ಇಟ್ಕೊಂಡಿರ್ತೀನಿ ನಾನು ನೋಡ್ರಿ ನಮ್ಮ ಶ್ರೀ ಪುಟ್ಟ ಹೆಂಗೆ ಮಾಡ್ಕೊಂಡಾನ ಅಂತೇಳಿ ನೋಡ್ರಿ ಅವನು ಕೂಡ ಎತ್ತಿ ಹಾಕ್ಬೇಕು ಈ ಕಡೆ ಸೃಷ್ಟಿನೂ ಮಲ್ಕೊಂಡಾಳಾಕಿಗೂ ಕೂಡ ನಿದ್ದೆ ಹತ್ತೈತಿ ಇವೆಲ್ಲ ಸಂತಿ ಹಣ್ಣ ತೆಗೆದಿಟ್ಟು ಕೇಸಿ ಈಕಿ ಮಲ್ಕೊಂಡ್ಬಿಟ್ಲು ಸೃಷ್ಟಿ ಬಾಂಡೆ ಅಂತೂ ಜಗ್ಗು ಜಮ ಆಗ್ಯಾವ್ರಿ ನಾಳೆಗೆ ಸ್ವಲ್ಪ ಜಲ್ದಿ ಎದ್ದು ಎಲ್ಲ ಮುಗಿಸ್ಕೋಬೇಕು ನೋಡ್ರಿ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಬಾಂಡೆ ಜಮಾ ಮಾಡಿಬಿಟ್ಟೈತಿ ಮಮ್ಮಿ ಊಟನೇ ಮಾಡಿಲ್ಲ ಮಾಡೋದೇ ಸ್ವಲ್ಪ ಅನ್ನ ಮಾಡಿದ್ದೀವಿ ನೋಡ್ರಿ ಎಲ್ಲರಿಗೂ ಇಷ್ಟ ಅಂಥೇಳಿ ನಾನೇ ಒಂದಿಷ್ಟು ಉಂಡಿನಿ ಮತ್ತು ಹಸ್ರಿಗೆ ಸಜ್ಕ ಮಾಡಿತ್ತು ಸೃಷ್ಟಿ ಅದೊಂದಿಷ್ಟು ಸಜ್ಕ ಒಂದು ಸ್ವಲ್ಪ ಅನ್ನ ಉಂಡಾಳ ಮಲ್ಕೊಂಡ್ಬಿಟ್ಲಿ ಇವಾಗ ಅಮ್ಮ ದೇವ್ರೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟೈತಿ ಇವಾಗ ಹಾಂ ಫ್ರೆಂಡ್ಸ ಈಗ ನೋಡ್ರಿ ಫ್ರಂಟ್ ಕ್ಯಾಮ್ನ ಆನ್ ಮಾಡ್ಕೊಂಡು ಕೆಸಿ ಮತ್ತೆ ಬಿಡೋದು ಮಾಡಿದ್ನಿ ನನ್ನ ಕಣ್ಣು ಕಾಣಿಸ್ತಿರ್ಬೋದು ನಿಮಗೆ ಪೂರ ಸನಿ ಒಂದು ತೋರಿಸ್ತೀನಿ ನೋಡ್ರಿ ಇಲ್ಲೆಲ್ಲ ಹಿಂಗೆ ಮಾಡ್ಕೊಂಡು ಕೆಂಪಾಗಿಬಿಟ್ಟೈತೆ ಅದು ಪಿಚ್ಚು ಬರ್ತೈತೆ ಬರೀ ಕೆಂಪು ಇಲ್ಲೆಲ್ಲ ಮ್ಯಾಗ ನೋಡ್ರಿ ಕೆಂಪಾಗಿರ್ಬೋದು ಕಾಣಿಸ್ತೈತೆ ಏನೋ ಗೊತ್ತಿಲ್ಲ ಹೀಟಾಗಿತ್ತು ಏನೋ ಗೊತ್ತಿಲ್ಲ ಆವಾಗ ಮುಂಚೆ ಕಾವುಗಣ್ಣು ಅಂತೇಳಿ ನಾನು ಜಾಸ್ತಿ ಕಣ್ಣಿನ ಪ್ರಾಬ್ಲಮ್ ಅಂದ್ರೆ ಉಳ್ಳಾಗಡ್ಡಿ ಅದೆಲ್ಲ ಹೆಚ್ಚಿದ್ದು ಎಲ್ಲರಿಗೂ ಆಲ್ಮೋಸ್ಟ್ ಕಣ್ಣಾಗ ನೀರು ಬಿಡ್ತಾವೆ ನನಗೆ ಹೆಂಗೆ ಆಗ್ತಾವಂದ್ರೆ ಫುಲ್ಲು ಕೆಂಪಾಗಿಬಿಡ್ತಾವೆ ಮ್ಯಾಗೆಲ್ಲ ಗುಳ್ಳಿದ್ದಂಗೆ ಜಾಸ್ತಿ ಉಳ್ಳಾಗಡ್ಡಿ ಇದನ್ನು ತೊಗೊಂಡು ಅಂತಂದ್ರೆ ಅದ್ರೊಳಗೆ ಅದು ಮೆಹಂದಿ ಹಚ್ಕೊಂಡಿದ್ದು ನೆಪದೊಳಗೆ ಒಂಥರ ಆಗಿಬಿಟ್ಟೈತಿ ಈ ಕಣ್ಣು ಅಷ್ಟೇನಿಲ್ಲ ಫ್ರೆಂಡ್ಸ್ ಈ ಕಣ್ಣು ನಿಮಗೆ ಕಾಣಿಸ್ತಿರ್ಬೋದು ಯಾವ ಥರ ಆಗ್ಯದ ಅಂಥೇಳಿ ನೋಡ್ರಿ ಇಲ್ಲಿ ಈ ಕಣ್ಣೇನಿಲ್ಲ ಇದು ಒಂದು ಕಣ್ಣಿನ ಪ್ರಾಬ್ಲಮ್ ನಂಗೆ ಈಗಲ್ಲ ಯಾವಾಗೂ ಕಣ್ಣಿನ ಪ್ರಾಬ್ಲಮ್ ಐತಿ ಅದು ಕಾವುಗಣ್ಣು ಅಂತೇಳಿ ಹಾಕಿದ್ದು ಮತ್ತು ದವಾಖಾನೆ ಮಮ್ಮಿ ಒಂದು ಸಲ ಸಣ್ಣಕ್ಕಿದ್ದಲ್ಲಿ ಲಿಂಗ್ಸೂರು ಹೋಗಿ ತೋರಿಸಿದ್ರೆ ಅವ್ರು ಈ ಥರ ಜಾಸ್ತಿ ಒಗಿ ಮತ್ತು ಉಳ್ಳಾಗಡ್ಡಿ ಅದೆಲ್ಲ ಇದ್ದಲ್ಲಿ ಸ್ವಲ್ಪ ಸೂಕ್ಷ್ಮ ಇರಬೇಕಾಗುತ್ತೆ ಕಣ್ಣು ಸೂಕ್ಷ್ಮ ಅದಾವ ನಿಮ್ಗೆ ಅಂತ ಹೇಳಿದ್ರು
ಅದು ಹೆಂಗೆ ಸೂಕ್ಷ್ಮ ಇರಬೇಕಾಗುತ್ತೋ ಗೊತ್ತಿಲ್ಲ, ಸ್ವಲ್ಪ ಎಲ್ಲ ಸ್ವಲ್ಪ ಮಾಡಲೇಬೇಕಾಗುತ್ತೆ. ಇಷ್ಟು ದಿನ ಮಾಡ್ತಿದ್ನಿ, ಏನೂ ಅನಿಸಿಲ್ಲ. ಮತ್ತೆಲ್ಲ ಬಿಡೋದಾಗ ನೋಡಿರಿ ನಾನೇ ಕಟ್ ಮಾಡೋದು, ನಾನೇ ಮಾಡ್ಕೊಳ್ಳೋದು. ಅದು ಏನಿದು ಒಂದೇ ಕಣ್ಣು ಅಂತಾರಲ್ಲ ಅದು ಬಂದಿತ್ತು, ಏನು ಮಾಡಿತ್ತು ಒಂದು ಗೊತ್ತಾಗತ್ತಿಲ್ಲ. ಕಣ್ಣಿಂದ ಒಂದು ಪ್ರಾಬ್ಲಮ, ಒಂಥರ ಅದು ಇಲ್ಲೆಲ್ಲ ಹಳ್ಳಿಟ್ಟಂಗೆ ಆಗ್ತಾವೆ ನೋಡಿರಿ. ಹಿಂಗೆ ಮುಚ್ಚೋದು ತೆಗಿಯೋದು ಈ ಕಡೆ ನೋಡಿದ್ನಿ ಅಂತಂದ್ರೆ ಗುಂಡಾಡಿಸ್ದಂಗೆ ಆಗ್ಬಿಡ್ತಿತ್ತು ಕಣ್ಣು. ಅದು ಒಂಥರ ಕಂಫರ್ಟಬಲ್ಲೇ ಅನ್ಸಲ್ಲ, ಹಂಗಾಗುತ್ತಂತ ಹೇಳೋದು ತಿಕ್ಕಿ ಇಲ್ಲೆಲ್ಲ ಒಂಥರ ತೆರೆದಂಗಾಗಿ ಸ್ವಲ್ಪ ಮತ್ತೆ ಕೈ ಹಸ್ತೀನಂದ್ರೂ ಉರ್ಯಾಕತ್ಬಿಟ್ಟಿದ್ದು ಅದು ಕಣ್ಣಿಂದ ಭಾಳ ನೋವ್ರಿಪ್ಪ. ಏನಾರ ಆಗ್ಲಿಕ್ಕ ಮನುಷ್ಯನ ಕೈ ಕಾಲು ಏನಾರ ಆತಂದ್ರೂ ಒಂದು ವೇಳೆ ತಡ್ಕೊಬೋದು. ಕಣ್ಣಿಂದಂದ್ರೆ ಇದೊಂದು ಕಣ್ಣು ಇಷ್ಟೇ ಮುಚ್ಚಿ ಹಿಡ್ಕೊಂಡೇ ಇರಂಗೆ ಅನಿಸ್ಬಿಡಾಕತ್ಬಿಟ್ಟಿತ್ತು. ಅದು ಒಳಗೆ ಆ ಥರ ಹಳ್ಳದವೇನೋ ಅನ್ನಂಗೆ ಚುಚ್ಚಿದಂಗೆ ಅನಿಸುತ್ತೆ ಕಣ್ಣು. ಹಾಗಾಗಿ ಮತ್ತು ಸುಮ್ಮನೆ ಬಿಟ್ನಿ. ಮಮ್ಮಿಗೂ ನೋಡ್ರಿ ಅದೆಲ್ಲ ಬಸ್ ಒಳಗೆ ಗುದ್ದಾಡಿ ಹತ್ತಿ ಇಳಿದ್ನಲ್ಲ. ನಿನ್ನೆ ಮುದ್ದೆಬಾಳೆ ಅಂತ 4 ತಡಕ್ಕೆ ಬರೋ ಬಸ್ ಅಂತೂ ಅಬ್ಬಾ ಸಿಕ್ಕಾಪಟ್ಟೆ ಗದ್ಲಂದನಕ್ಕೇನು ಸಾಮಾನ್ಯ ಗದ್ದಿದ್ದಿಲ್ಲ. ನಾನು ಶ್ರೀನ ಹೊತ್ಕೊಂಡು ಕೇಶಿ ಮ್ಯಾಗೆ ಬರಾಕತ್ತೀನಲ್ಲ, ನಾನು ಹೆಜ್ಜೆ ಕಿತ್ತೇ ಇಲ್ಲ. ಅವರೇ ಹೆಂಗೆ ಹತ್ತಿಸಿದ್ರು ಏನೋ ಹಂಗೆ ಒಂದ್ಸಲ ನಡ್ಬಾರ್ದು ಸಿಕ್ಕಾಕೊಂಡ್ಬಿಟ್ರು. ನಾವು ಈ ಕಡೆ ಈಚೆ ಬರ್ತೀನಿ ಅಂದ್ರೂ ಕೂಡ ಸಾಧ್ಯ ಆಗಲ್ಲ, ಅಷ್ಟು ಗದ್ಲಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದ್ದೆ ನಾನು. ನಮ್ಮ ಮಮ್ಮಿ ಏನು ಐಡಿಯಾ ಮಾಡಿದ್ರಪ್ಪ ಅಂತಂದ್ರೆ, ನನಗಿನ್ನ ಹಿಂದೆ ಮಮ್ಮಿ ಬಂದಾರ. ಅವ್ರು ಏನು ಮಾಡಿದಾರೆ, ನನ್ನ ಮೊಬೈಲ್ ಮಮ್ಮಿ ಒಂಚೂರು ಹುಷಾರದಾರ. ಮಮ್ಮಿನೂ ಮತ್ತು ಒಬ್ಬೇಕೆ ಹತ್ತಾಳ್ಬೋದು, ಹುಡುಗರನ್ನ ಹೊತ್ಕೊಂಡಿದ್ದಿಲ್ಲ. ಓಂಕಾರನ ಕಿಟಕಿಯಾಗ ಅಷ್ಟು ಕೊಟ್ಟಿದ್ಲ ಅಕ್ಕ, ಕೊಡ್ತೀನಿ ಅಂತ ಹೇಳಿದ್ಲಕ್ಕಿ. ಮೊಬೈಲ್ ಕಳ್ದದ ಅಲ್ಲೇ ಬಿಟ್ಟು ಬಂದಿನಿ ಅಂತ ಹೇಳೋಣ. ಎಲ್ಲರೂ ಕೆಳಗಿದ್ದವರು ಅಯ್ಯೋ ನಿಮ್ಮ ಮೊಬೈಲ್ ಸಿಗಲ್ಲವ, ಇಷ್ಟು ಲೇಟಾಗಿ ಬಂದು ನೀನು ಯಾರ ಹಿಡ್ಕೊಂಡಿರ್ತಾರ ಬಸ್ನಾಗ ತೊಗೊಂಡಿದ್ರು ಕೂಡ ಹೇಳಂಗಿಲ್ಲ ತೊಗೊಂಡಿವಿ ಅಂತೇಳಿ. ಈ ಥರ ಆ ಥರ ಹೇಳ್ಕೇಸಿ ಮಮ್ಮಿ ಹೋಗಿ ಹತ್ತಿ ಬಿಟ್ಲ ಬಸ್. ಹೆಂಗೋ ಗುದ್ದಾಡ್ಕೊತ ಅಲ್ಲೋಗಿ ಕುಂತಿಂದಾಗ ಗೊತ್ತಿದ್ದರು. ಮೊಬೈಲ್ ತೊಗೋತೀನಿ ಅಂದಿಲ್ವೇನು, ಇಲ್ಲೇ ಕುಂತಿಲ್ಲ ಅಂತ ಕೇಳೋಣ. ಆಮೇಲೆ ಕೆಲವೊಬ್ರು ನಗಾಕತ್ತಿದ್ರು, ಕೆಲವೊಬ್ರು ಏನೈತಿ ಅಂದ್ರೆ ಮಮ್ಮಿ ನೋಡ್ದಾರ. ಉಳ್ದಾರ ಎಲ್ಲರೂ ತಮ್ಮ ಇದ್ರೊಳಗೆ ಯಾರು ಹತ್ತಾರ ಏನು ಮಾಡ್ಯಾರಂತ ಯಾರಿಗೂ ಗೊತ್ತೇ ಆಗಿಲ್ಲ. ಅದು ನಾನು ಕೂಡ ನನಗೂ ಕೂಡ ಕಾಲು ಹಿಂಗೆ ನುಸ್ತಾವಂದ್ರದಾಗ ನಂದು ಒಂದು ಕಾಲರೇ ಒಂದಿಷ್ಟು ದಿನ ತೆಗೆದಿಟ್ಬಿಡ್ಬೇಕೇನ. ನಂಗೆ ಅಷ್ಟು ಒಂದೇ ಜಾಗದೊಳಗೆ ನಿಂತ್ರಂತೂ ಸಿಕ್ಕಾಪಟ್ಟೆ ನೋವಾಗುತ್ತೆ. ಅದು ಚಿಕನ್ ಗುನ್ಯಾ ಬಂದಿದ್ದು ಎಫೆಕ್ಟ್ ಅಂತ ಹೇಳ್ತಾರೆ. ಅದು ಏನೋ ಗೊತ್ತಿಲ್ಲ ನನಗೆ. ಒಟ್ಟು ಮುಂಚೆ ನಂಗೆ ಮದುವೆಕಿನ ಮುಂಚೆಲಿಂದನೂ ಒಂದು ಕಾಲ ಒಂದೇ ಗೇಣ ನೋವು. ಅದು ಹೆಂಗಾಗುತ್ತಂದ್ರೆ ಸೈತಾಕ ಲಾಸ್ಟ್ ಊರಿಗೆ ಬರೋ ದಿನ ನೋಡ್ರಿ, ಇಲ್ಲ ಊರಿಗೆ ಬರೋ ಹಿಂದಿನ ದಿನ ಸೈತಾಕ ಗೋಬಿ ಮುಚ್ಚೂರಿ ಪಾನಿಪುರಿ ತಿನ್ನೋ ಮುಂದೆ ವಿಡಿಯೋ ಮಾಡತ್ತಾರ. ನನ್ನ ಮುಖ ಒಂದು ಚೂರು ಚಂದಿಲ್ಲ. ಹಂಗೆ ಫೋಟೋ ವಿಡಿಯೋ ಬೇಸರಾಗ್ಬಿಟ್ಟಿತ್ತು. ಇವರೆಲ್ಲರೂ ನಿಂದ್ರಂತ ಹೇಳಕತ್ತಿದ್ರು, ನಿಂದಿರ್ಬೇಕಾಗಿತ್ತು ಅಂತೇಳಿ ನಿಂತಿದ್ದೆ ಖರೆ. ಆದ್ರೆ ಕಾಲು ಮಾತ್ರ ನನ್ನ ಸಿಕ್ಕಾಪಟ್ಟೆ ಬ್ಯಾನ್ ಆಗಕತ್ತಿತ್ತು. 1 ಸೆಕೆಂಡ್ ನಿಂದ್ರಕ್ಕಾಕಿದ್ದಿಲ್ಲ. ಕಾಲು ನೋಡ್ರಿ ನೀವು ಆ ವಿಡಿಯೋದೊಳಗೆ ಯಾವ ಥರ ಕಾಲು ಇಳಿಸೋದು ಮಾಡ್ತೀನಿ ನಾನು ಅಂತೇಳಿ ಕೇಶಿ. ಅದು ಒಂದು ನೋಡ್ರಿ, ಇದು ನಾನು ಪದೇ ಹಿಂಗೆ ಕೈ ಹಚ್ಚಲೇಬೇಕಾಗುತ್ತೆ. ಹುರಿತದದ್ದು ಆದರೂ ಹಚ್ಚಲೇಬೇಕಾಗುತ್ತೆ. ಯಾಕಂದ್ರೆ ಒಂಥರ ಇಲ್ಲಿ ರೆಪ್ಪಿಗಳು ಅಂಟ್ಕೊಂಡಂಗೆ ಆಗಿಬಿಡ್ತಾವೆ. ಅಂಟ್ಕೊಂಡಂಗಾಗನ ಒಂದು ನಮ್ನಿ ಅನ್ಸಕತ್ ಬಿಡುತ್ತದು. ಸ್ವಲ್ಪ ಹಿಂಗೆ ಮಾಡಿದ್ನಿ ಅಂತಂದ್ರೆ ನೀರು ಬಂದಿರ್ತೈತಿಲ್ಲ, ಸ್ವಲ್ಪ ಇದಾಗುತ್ತೆ. ಎಲ್ಲ ಫುಲ್ಲು ಉರ್ಯಾಕೆ ಹತ್ಬಿಟ್ಟೈತಿ. ಇವಾಗ ಸದ್ಯಕ್ಕಂತೂ ಫುಲ್ ಕಂಟೆಂಟ್ ವಿಡಿಯೋ ನಾನು ಏನು ತೊಗೋಬೇಕು ಏನು ಅಂತ ಗೊತ್ತಾಗಲಿಲ್ಲ. ಬ್ಯಾಗ್ ಕೂಡ ನಾನು ತೊಗೊಂಬಂದಿದ್ದೆ, 2 ಬ್ಯಾಗು ಕೂಡ ಖಾಲಿ ಮಾಡಿದ್ನಿ. ನನ್ನ ಬಟ್ಟೆ ನಂದ್ರೊಳಗೆ, ಮಮ್ಮಿ ಬಟ್ಟೆ ಮಮ್ಮಿದ್ರೊಳಗೆ. ಇನ್ನೂ ಇದಕ್ಕೆ ಕೊಳೂರಿಗೆ ಹೋಗ್ಬೇಕು ನೋಡ್ರಿ, ಅಲ್ಲಿ ಲಗೇಜ್ ಕೂಡ ಪ್ಯಾಕ್ ಮಾಡ್ಬೇಕು ನಾನು. ಇದೇ ಮತ್ತು ಇವಾಗ ಕಸದೆಲ್ಲ ನಡೆದು ಬಿಟ್ಟವ. ಅತ್ತಿಯರು ಕೂಡ ಮನೆಗಿರಲ್ಲ, ಮಾವಾಗ ಸಂಭಾಳ್ಸೋಕ್ಕಾಗಂಗಿಲ್ಲ. ನಮ್ಮ ಶ್ರೀ ಮಾವರ ಕಡೆ ಹೋಗಂಗಿಲ್ಲ, ಅವ್ನು ಜಾಸ್ತಿ ರೂಢಿ ಇಲ್ಲ. ಮತ್ತು ಓಂಕಾರನು ಇವಾಗ ಹತ್ತದು ಇಳಿದು ಎಲ್ಲ ಸ್ಟಾರ್ಟ್ ಆಗಿಬಿಟ್ಟೈತಿ. ಮತ್ತು ಅವ್ರು ಇನ್ನೊಂದೆರಡು ದಿನ ಅಲ್ಲೇ ಇರ್ಲಿಕ್ಕವ. ಮತ್ತು ನಾನು ಮನ್ಯಾಗ ಇರಂಗಿಲ್ಲ, ಸುಮ್ಮನೆ 2 ಹುಡುಗರು ಜೀವ ತಿನ್ಕೋತ ಕುಂದಿರ್ತಾರ ಅಂತ ಹೇಳಂದ್ರೆ ಆಯ್ತು ಬಿಡಂತ ಕಿಸಿ ನಾನು ಕೂಡ ಇನ್ನೊಂದೆರಡು ದಿನ ಇದ್ರೆ ಆಯ್ತು. ಆಗಂಗಿಲ್ಲ ರೀ ಫ್ರೆಂಡ್ಸ್, ಕೋಳೂರೊಳಗೆ ಅತ್ತಿಯರ ಮನೆಗಿದ್ರೆ ಏನು ಅನ್ಸಲ್ಲ. ಅವಾಗ ಸೀಮಂತದಾಗ ಮತ್ತು ಗೋವಾಲಿಂದ ಬಂದಾಗ 1 ತಿಂಗಳು ಅದೆಲ್ಲ ನಾನಲ್ಲಿ. ಅದಕ್ಕಿಂತ ಮುಂಚೆ ಅಂತೂ ಇನ್ನೂ ವಿಡಿಯೋ ಸ್ಟಾರ್ಟ್ ಇದ್ದಿಲ್ಲ ನಂದು. ಆದರೆ ಬಂದಾಗ ನಾನು ಜಾಸ್ತಿ ಅಲ್ಲೇ ಇರ್ತಿದ್ನಿ. ಅವರು ಹೊಲಕ್ಕೆ ಹೋಗಿದ್ರು, ಮನೆ ಕೆಲಸ ಬಟ್ಟೆ ಗಿಟ್ಟಿ ಮಾಡ್ಕೊಂಡಿರಕ್ಕೆ ಬರ್ತಂತೇಳಿ ಅಲ್ಲೇ ಜಾಸ್ತಿ ಇರ್ತಿದ್ದೆ ನಾನು. ಇವಾಗಿಲ್ಲ ನೋಡ್ರಿ. ಅವಾಗ ಮದುವೆಗಿನ ಮುಂಚೆ ಅಂದ್ರೆ 15 ದಿನ ಇರ್ಬೇಕಂದ್ರೆ ಭಾಳ. ಮತ್ತು ಕೆಲಸ ಬಿದ್ದು ಅಂತಂದ್ರೆ 1 ತಿಂಗಳು ನನಗೆ ಇಲ್ಲಿ ಇರ್ಬೇಕು ಅನ್ನಿಸ್ತಂದ್ರೆ ಕೂಡ 1 ತಿಂಗಳು ಹಿಂಗೆ ಇರ್ತಿದ್ನಿ. ಲಾಕ್ಡೌನ್ದಾಗ ನೋಡ್ರಿ 4 ತಿಂಗಳು ಕಂಟಿನ್ಯೂ ಇಲ್ಲೇ ಸಿಕ್ಕಾಕೊಂಡ್ಬಿಟ್ಟಿದ್ನಿ ನಾನು. ಬೇಡ ಕಡೆ ಎಲ್ಲ ಉಗಿದು ಬರೋದು ಮಾಡಲಿ, ಬಸ್ ಒಂದು ಚಾಲು ಇದ್ದಿಲ್ಲಲ್ಲ, ಹಾಗಾಗಿ ಇಲ್ಲೇ ಇದ್ಬಿಟ್ಟಿದ್ದೆ. ನಮ್ಮ ಮನೆಯವ್ರು ಕೂಡ ಇಲ್ಲಿ ಜಾಸ್ತಿ ಐತಿ ಗೋವಾದಾಗ, ಬರೋದು ಬೇಡ ಮತ್ತೆ ಇಲ್ಲಿ ಬಂದು ಕೆಸಿ ಅದ್ರಾಗ ಎಲ್ಲಿ ಹೋಗೋದಾಗಲ್ಲ ಏನಿಲ್ಲ, ಮನ್ಯಾಗ ಇರಬೇಕು. ನಂಗೆ ಅವಾಗಿನ್ನೂ ಲಾಕ್ಡೌನ್ದಾಗ ಯಾರು ಜಾಸ್ತಿ ಗೊತ್ತೂ ಇದ್ದಿದ್ದಿಲ್ಲ. ಅಲ್ಲೇ ಇರು ನೀನು ಆರಾಮ್ಸೆ ಅಂತ ಹೇಳಿದ್ರು, ಆಯ್ತು ಸರಿ ಅಂತೇಳಿ ಇಲ್ಲೇ ಇದ್ನಿ ನಾನು ಆ ಟೈಮ್ದಾಗೂ ಕೂಡ. ಆದರೆ ಇಲ್ಲಿ ಕೋಳೂರ್ಲಿಂದ ಕಡೆ ಅಣ್ಣ ಬೈಕಿನ ಮ್ಯಾಗ ಕರ್ಕೊಂಡು ಹೋಗೋದು, ಒಂದು 15 ದಿನ ಅಲ್ಲಿ, ಒಂದು 5-6 ದಿನ ಇಲ್ಲಿ, ಈ ಥರ ಮಾಡ್ತಿದ್ದೆ ನಾನು. ಈ ಸಲ ಅಂತೂ ಮನೆ ಕೂಡ ಒಬ್ರು ಕಮೆಂಟ್ ಹಾಕಿದ್ರು, ಸಿಸ್ಟರ್ ನೀವೇನು ತಪ್ಪು ತಿಳ್ಕೊಬೇಡ್ರಿ, ಈ ಥರ ನಮ್ಗೆ ಅತ್ತಿ ಜಾಸ್ತಿ ಬಿಡೋಂಗಿಲ್ಲ, ನಾನು
ಕೊಟ್ಟಿದ್ದು ನಂದು ತವ್ರ ಮನೆ ಸೊಲ್ಲಾಪುರ, ಕೊಟ್ಟಿದ್ದು ಬಿಜಾಪುರ. ನಮ್ಮ ಯಜಮಾನ್ರು ಇರೋದು ಬೆಂಗಳೂರಾಗ. ನಾ ಅಲ್ಲಿ ಬಂದ್ನಿ ಅಂತಂದ್ರೆ ಜಾಸ್ತಿ ಗಂಡನ ತವ್ರ ಮನೆ 1 ದಿನ 2 ದಿನ ಹೋದ್ನಿ ಅಂದ್ರೆ ಉಳಿದಿದ್ದೆಲ್ಲ ಬಾಕಿ ದಿನ ಬಿಜಾಪುರದಾಗ ಇರ್ಬೇಕಾಗತ್ತೆ ನಾನು ಅಂತೇಳಿ. ಬಹುಶಃ ಹುಡುಗರಿಲ್ಲ ಅನ್ಸುತ್ತಾ. ಹುಡುಗರು ಇದ್ರು ಇರ್ಲಿಕ್ಕಂದ್ರೂ ಒಬ್ರೊಬ್ಬರು ಇದು ನಮ್ಮ ಮನ್ಯಾಗ ಸಂಭಾಳ್ಸಕ್ಕೆ ಆಗಂಗಿಲ್ಲ. ಶ್ರೀ ಇದ್ದಾಗ ನಡೀತಿತ್ತು, ಖುಷಿ ಅನಿಸ್ತಿತ್ತು. ಓಂಕಾರ ಶ್ರೀ ಇಬ್ಬರು ಅದಾರಲ್ಲ ಇವಾಗ, ಅವ್ರಿಗೆ ಕೂಡ ಅಡ್ಜಸ್ಟ್ ಆಗಲ್ಲ. ನಂದು ನೋಡ್ತೀರಿ ನೀವು ಬೆಳಗ್ಗೆ ರೂಟೀನ್ ಹೆಂಗಿರುತ್ತೆ ಅಂತೇಳಿ. ಇವ್ರನ್ನ ಸಂಭಾಳ್ಸೋದ್ರಾಗೆ ದಿನ ಕಳೆದು ಬಿಡುತ್ತೆ. ನಮ್ಮ ಓಮ ಎದ್ದೇಳಕತ್ತ ನೋಡ್ರಿ. ಸಂಭಾಳ್ಸೋದ್ರಾಗೆ ನಂದು ಅವಂದು ಇವಂದು ಮಾಡೋದು ಹಾಕೋದು ಜಳಕ ಅದಿದ್ದು ಬಂದ್ರಾಗೆ ದಿನ ಕಳೆದು ಬಿಡ್ತೀನಿ ನೋಡ್ರಿ. ಇಲ್ಲಿ ಓಂಕಾರ ಅದ್ನಂತೇಳಿ ಮತ್ತೆ ಈ ಕಡೆ ಬಂದು ಕೆಸಿ ಓಂಕಾರನ ಮಲಗಿಸಕತ್ನಿ. ಹಿಂಗೆ ಐತಿ ಅದು ನಮ್ಮ ಸೃಷ್ಟಿ. ಮತ್ತು ಮಮ್ಮಿ ಎಕ್ಸ್ಟ್ರಾ ಇಲ್ಲಿ ಜನ ಅದೀವಂತೇಳಿ ಇಲ್ಲೇ ಕುಂದ್ರದು ನಿಂದ್ರದು ಎಲ್ಲ ನಡ್ದೈತಿ. ಆದ್ರೆ ಅಲ್ಲಿ ಹೋಗಿಂದ ಏನಾಗುತ್ತೆ ಗೊತ್ತಿಲ್ಲ. ಮತ್ತು ಒಂದು 2-3 ದಿನ ಅಂತ ಅಡ್ವಾನ್ಸ್ ಹೋಗಲೇಬೇಕು ಜವಳ ಅಂತಂದ್ರೆ. ಅದಾದ್ಮ್ಯಾಗ ಕೂಡ ಗೋವಾಕ್ಕೆ ಹೋಗಂಗಿಲ್ಲ. ಗಣಪತಿ ಹೋದ ವರ್ಷ ಪ್ರೆಗ್ನೆಂಟ್ ಇದ್ನಿ ಅಂತ ಹೇಳಿ ಹೋದ ವರ್ಷದ ಗಣಪತಿ ಇನ್ನೂ ಕೊಳೂರೊಳಗೆ ಐತಿ. ಅದನ್ನು ಕೂಡ ಈ ವರ್ಷ ವಿಸರ್ಜನೆ ಮಾಡ್ಬೇಕು. ಇನ್ನೊಂದು ಹೊಸ ತಂದು ಅದ್ರ ಜೊತೆಗೆ ಮತ್ತು ಗಣಪತಿ ಆಗಿಂದೇ ನಾನು ಗೋವಾಕ್ಕೆ ಹೋಗ್ಬೇಕು. ನೋಡ್ಬೇಕ್ರಿ ಅಲ್ಲಿಂದ ಅಲ್ಲ ಅಷ್ಟು ದಿನ 15 ದಿನ ಗ್ಯಾಪ್ ಬರ್ತಿತ್ತು. ಅದ್ರೊಳಗೆ ಅಲ್ಲೇ ಇರೋದಾಗ್ತಿತ್ತು. ಮತ್ತು ಒಂದು 4 ದಿನ ಇದು ವಾಪಸ್ ಇಲ್ಲಿ ಬರೋದಾಗುತ್ತೋ ಗೊತ್ತಿಲ್ಲ. ನೋಡ್ಬೇಕ್ರಿ ಅಲ್ಲಿ ಸಿಚುವೇಶನ್ ಹೆಂಗಿರುತ್ತಾ ಏನು ಅಂತ ಹೇಳ್ಕೇಸಿ. ಮತ್ತು ಏನಿಲ್ಲ ನಮ್ಮ ಓಂಕಾರಂದು ಏನಿಲ್ಲ. ಶ್ರೀದೇಗನ ಹಠ ಒಂದು ಭಾಳ ಅಂದ್ರೆ ಭಾಳ ಕೆಟ್ಟ ಹಠ ಹೋದ ಒಂದು. ಅದು ಅವಾಗ ಕರೆಕ್ಟಾಗಿ ಇದ್ನು ಅಂತಂದ್ರೆ ಅಲ್ಲೇ ಇರಬೇಕು. ಇಲ್ಲ ಅಂತಂದ್ರೆ ಮತ್ತು ಕಡೆ ಬರಬೇಕಾಗುತ್ತೆ ಒಂದು 4 ದಿನ ಮಟ್ಟಿಗೆ. ಗಣಪತಿ ಆಗಿಂದಂತೂ ಗೋವಾಕ್ಕೆ ಹೋಗೋದು ಗ್ಯಾರಂಟಿ ಆಗೈತಿ. ಇಷ್ಟು ದಿನ ಹೋಗ್ಬೇಕು ಅನ್ನಿಸ್ತಿತ್ತು. ಇವಾಗ ಹೆಂಗೆ ಹೋಗೋದು ಗಣಪತಿ ಆಗಿಂದ ಫಿಕ್ಸ್ ಅಂತೇಳಿ ಆಗೈತಲ್ಲ. ಟೈಮೇ ಇಲ್ಲರಿ, ಎಲ್ಲ ಕೂಡ ಒಂದು 20 ದಿನ ಅಷ್ಟೇ ಐತಿ. ಹೋಗ್ಬೇಕಂತೇಳಿ ಫಿಕ್ಸ್ ಆಗೈತಲ್ಲ ಒಂಥರ. ಇಲ್ಲಿ ಇಷ್ಟು ದಿನ ಇದ್ನಂತೇಳಿ ಹೆಂಗೋ ಅನ್ಸುತ್ತೆ. ಅಲ್ಲಿ ಹೋಗಿದ್ದು ಮತ್ತೆ ಅದೇ ಗಾಡಿ, ಅದೇ ಮನೆ, ಅದೇ ಜನ ಜಾಸ್ತಿ ಇಲ್ಲ. ರಚಿತನ ಜೊತೆಗೆ ಒಂದು ಬಿಟ್ರೆ ಮತ್ತೆ ಈ ಕಡೆ ಏನೂ ಜಾಸ್ತಿ ಇಲ್ಲ. ಓನರ್ದೊಂದು ಗನ್ನ ಕಿರಿಕಿರಿ ರೀ ಅವ್ರದ್ದೊಂದು ಹಬ್ಬ ಶಿವನೇ ಹಂಗಂತ ಹೇಳ್ಕೇಶಿ ಮತ್ತೇನೈತಿ ಸೊಮ್ಮ ಇದನ್ನು ಮಾಡ್ಕೊತ್ಕೊತೀನಿ. ಸಾಧ್ಯ ಏನೈತಿ ಓಂಕಾರ ಮಲ್ಕೋಣ, ಶ್ರೀನು ಮಲ್ಕೋಣ. ನಾವು ಒಂದಿಷ್ಟು ವಿಡಿಯೋ ಮಾಡಿದ್ರೆ ಅದನ್ನು ಸ್ಟಾರ್ಟ್ ಮಾಡಿದ್ವಿ. ಕರೆಕ್ಟಾಗಿ 11 ಗಂಟೆ ಆಗಿತ್ತು ನೋಡ್ರಿ ಟೈಮ್. ಹೆಚ್ಚು ಇಲ್ಲ ಕಮ್ಮಿ ಇಲ್ಲ ಹೇಳ್ತಿಲ್ಲ ನಾನು. ಕೆಲವೊಬ್ರು ಅಂತಿರ್ತಾರೆ ಏನು ವಿಡಿಯೋ ಹಂಗೆ ಹಿಂಗೆ ಅಂತೇಳಿ. ಇದೇ ವಿಡಿಯೋ ಮಾಡೋಕ್ಕೆ ನನಗೆ ಇಷ್ಟು ಟೈಮ್ ಆಗ್ತೈತಿ. ಇದು ಟೈಮ್ ಅಂತ ಹೇಳಕತ್ತಿಲ್ಲ. ವಿಡಿಯೋ ಮಾಡೋಕ್ಕೆ ಏನೂ ಅಷ್ಟು ಇದನ್ನೇ ಇರೋಂಗಿಲ್ಲ ನನಗೆ. ಓಂಕಾರನ ಬಿಟ್ರೆ ಶ್ರೀ ಬಿಟ್ರೆ ಓಂಕಾರ. ಸದ್ಯಕ್ಕೆ ಸಿಚುವೇಶನ್ 2 ಸಣ್ಣ ಮಕ್ಳು ಇದ್ದವ್ರಿಗೆ ಅದು ಅರ್ಥ ಆಗುತ್ತೆ. ಹಾಗೆ ಏನಾದರೂ ಹೇಳೋರಿಗಲ್ಲ. ಯಾಕಂದ್ರೆ ಟೈಮ್ ಕೂಡ ಇದಾಗ್ತಿರ್ಬೇಕು. ಒಂದೊಂದು ದಿನ ಏನಾಗುತ್ತೆ ಅಂತಂದ್ರೆ ಶ್ರೀಗಂತೂ ಎಬ್ಬಿಸಿ ಹೆಂಗಾರು ಊಟ ಮಾಡಿಸಿರ್ತೀನಿ ನಾನು. ಓಂಕಾರ ಇವಾಗ ಸ್ವಲ್ಪ ದೊಡ್ಡವಾಗ್ಯಾನ ಗಂಜಿ ಹಾಕ್ತೀನಪ್ಪ ಅಂತಂದ್ರೆ ಅವಾಗ ಹಾಲು ಪೂರ್ಣ ಆಗಂಗಿಲ್ಲ ಹೊಟ್ಟಿಗೆ. ಅವ 8 ಗಂಟೆಗೆ ಹಿಂಗೆ ಮಲ್ಕೊಂಡಿದ್ನು ಅಂತಂದ್ರೆ ಅವನಾಗಿ ಎದ್ದರೆ ಫ್ರೆಶ್ ಇರ್ತಾನೆ. ಉಣಿಸ್ಬೇಕು ಅಂದ್ಕೊಂಡು ಏನಾದರೂ ಗಂಜಿ ಹಾಕ್ಬೋಗೆ, ಇಲ್ಲಾಂದರೆ ಸೆರ್ಲಾಕ್ಸ್ ಹಾಕ್ಬೇಕಾ ಅಂತೇಳಿ ಅಂದ್ಕೊಂಡಿರ್ತೀನಿ. ಅದೇನಾಗುತ್ತೆ ಅಂತಂದ್ರೆ ಅವನಾಗೆ ಹೇಳಂಗಿಲ್ಲ. ನಾನು ಎಬ್ಸಿದ್ರೆ ಸಣ್ಣ ಹೋಗ್ತಾನಲ್ಲ, ಅವ್ರು ಹಿಂಗೇನು ತಳಕ್ಕೆ ಚಲೋ ಮಾಡ್ತಾನೆ. ಅವ್ನ ಸಂಬಂಧ ನಾನು ಭಾಳ ಟೈಮ್ ವೇಟ್ ಮಾಡಬೇಕಾಗುತ್ತೆ. ಅವು ಒಂದ್ಸಲ ಎದ್ದು ಅಂದ್ರೆ ಹೊಟ್ಟೆಗೆ ಸ್ವಲ್ಪ ಚಲೋ ಹಾಕಿದ್ನಂದ್ರೆ ರಾತ್ರಿ ಪದೇ ಹೇಳಂಗಿಲ್ಲ. ಇಲ್ಲಾಂದ್ರೆ ಪದೇ ಹಾಲು ಕುಡಿಬೇಕಂತೇಳಿ ಎದ್ದೇಳ್ತಾನೆ. ಅವ್ಗೆ ನಿದ್ದೆ ಕೂಡ ಸರಿ ಆಗಲ್ಲ, ನಮಗೂ ಕೂಡ ನಿದ್ದೆ ಸರಿ ಆಗಲ್ಲ ಅಂಥೇಳಿ ವೇಟ್ ಮಾಡಾಕತ್ತಿದ್ದೆ. ಎಷ್ಟೊತ್ತಿಂತನ ಎದ್ದು ಏನೂ ಇಲ್ಲ. ಗಂಜಿ ಮಾಡಿದ್ದೆ ನಾನು. ಸ್ವಲ್ಪ ಅಕ್ಕಿದ ಕುಡಿಯೋಕೆ ನೋಡಲಿಲ್ಲ. ಇನ್ನೊಂದಿಷ್ಟು ಹಾಲು ಕುಡಿಸಿ ಹಂಗೆ ಮಲಗಿಸ್ಬಿಟ್ಟೆ. ಇವಾಗ ತೆಲಿಗೆ ಅದೆಲ್ಲ ಕಟ್ತೀನಿ. ಅದ್ರೊಳಗೆ ಇವತ್ತು ಎರ್ದಿಲ್ಲ, ಅಲ್ಲಿಂದ ಎರೆದಾಗಿಲ್ಲ ಅಂಥೇಳಿ ಕುದಿ ಅದ. ಅಂದ್ರೂ ಕೂಡ ತಲೆ ಕಟ್ಟಲೇಬೇಕು. ಅದು ಫ್ಯಾನ್ ಚಾಲೂ ಮಾಡ್ತಿಲ್ಲ. ನಶಿನಾಗ ಥಂಡಿ ಬಿಟ್ಟಂಗೆ ಆಗ್ತೈತೆ ನೋಡಿರಿ. ಅದಕ್ಕೋಸ್ಕರ ಪ್ಲೀಸ್ ಫ್ರೆಂಡ್ಸ ನನ್ನ ವಿಡಿಯೋ ಎಲ್ಲರೂ ನೋಡಿರಿ, ಸಪೋರ್ಟ್ ಮಾಡಿರಿ. ಆದಷ್ಟು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ನೆಕ್ಸ್ಟ್ ನಾಳೆ ಲಾಗ್ದಾಗ ಸಿಗೋಣಂತ. ಅಲ್ಲಿವರೆಗೂ ಇವತ್ತಿನ ಲಾಗಿಗೆ ಬಾಯ್ ಹೇಳ್ತೀನಿ ನೋಡಿರಿ. ಪ್ಲೀಸ್ ಸಪೋರ್ಟ್ ಮೀ. ಓಕೆ ಫ್ರೆಂಡ್ಸ, ಬಾಯ್.